ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಆಲೂರು ಗ್ರಾಮದ ನೆರ್ಲಿಗೋಳಿ ಕೆಳಮನೆ ಎಂಬ ಕುಟುಂಬ ಕಳೆದ 70 ವರ್ಷಗಳಿಗಿಂತಲೂ ಹೆಚ್ಚು ಗೇಣಿಯ ಮೂಲಕ ದೊರೆತಂತ ಜಾಗದಲ್ಲಿ ವಾಸಿಸುತ್ತಾ ಕೃಷಿಯನ್ನ ಮಾಡಿಕೊಂಡಿದ್ರು. ಆದರೆ ಇತ್ತೀಚೆಗೆ ಗೇಣಿ ನೀಡಿದ ಕುಟುಂಬದ ಯುವ ಪೀಳಿಗೆ ಕೋರ್ಟ್ನಲ್ಲಿ ದಾವೆ ಹೂಡಿ ಮತ್ತೆ ಜಾಗವನ್ನ ಪಡೆದುಕೊಂಡಿದ್ದಾರೆ. ಹೀಗಾಗಿ ಎಸಿ ಕೋರ್ಟಿನ ತೀರ್ಪನ್ನ ಪ್ರಶ್ನಿಸಿ ಕೆಳಮನೆಯ ಕುಟುಂಬ ಮುಂದಿನ ಹಂತದ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದೆ. ಕೋರ್ಟ್ಗೆ ಹೋದ್ರೂ ತಂದೆ ಮಗ ಮನೆಗೆ ನುಗ್ಗಿ ಜಾಗ ಖಾಲಿ ಮಾಡುವಂತೆ ಕೊಲೆಯ ಬೆದರಿಕೆಯನ್ನ ಹಾಕಿದಾರಂತೆ. ಅಷ್ಟೇ ಅಲ್ಲ, ಜಾಗಕ್ಕೆಲ್ಲ ಬಂದು ತಡೆಬೇಲಿಯನ್ನ ಒಡೆದು ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸಂತ ಶೆಟ್ಟಿ ಹಾಗೂ ಪುತ್ರನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಕುಟುಂಬದ ಗುರುರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಯಾವಾಗಿಂದ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವ್ಯಾಜ್ಯಗಳಿತ್ತು, ಸದ್ಯ ಕೋರ್ಟ್ನಲ್ಲಿ ಯಾವ ಹಂತದಲ್ಲಿದೆ, ಯಾವಾಗ ಈ ಘಟನೆ ಆಯ್ತು ಅಂತ ನೇಕಾಣಿಕೆ ಹಾಕಿ ನುಗ್ಗಿ ಗಲಾಟೆ ದಾಂಧಲೆ ಹಲ್ಲೆ ಕೂಡ ಮುಂದಾಗಿದ್ರು, ಏನ್ ನಡೀತಾವತ್ತು? ಮೊದಲಿನಿಂದ ಗಲಾಟೆ ಆಗ್ತಾ ಇತ್ತು, ಆದ್ರೆ ನಿನ್ನೆ ಮಾತ್ರ 1:30 ಟೈಮಿಗೆ ಬಂದು ಊಟದ ಸಮಯಕ್ಕೆ ಬಂದು ಎಲ್ಲ ಊಟ ಮಾಡುವಾಗ ಮನೆ ಹತ್ರ ಬಂದು ಗೇಟಿಗೆ ಹಲೋ ಎಸ್ ಹೇಳಿ ಸರ್, ಕೇಳಿಸ್ತದೆ. ಮನೆ ಹತ್ರ ಬಂದು ಅಮ್ಮನ ಹತ್ರ ಅಮ್ಮ ಇದ್ದರು ಹೊರಗಡೆ ಸಿಟ್ಔಟ್ ಅಲ್ಲಿ. ಅವಾಗ ಅಮ್ಮನ್ನ ಕರೆದು, ನೀವು ಇದು ನಮ್ಮ ಮನೆ, ನೀವು ಇಲ್ಲಿ ಇರೋಗಿಲ್ಲ. ಅಂದ್ರೆ ಈಗ ಈ ಪ್ರಕರಣ ಈಗ ಕೋರ್ಟ್ ನಲ್ಲಿ ಇದೆ ತಾನೆ? ಯಾವ ಹಂತದಲ್ಲಿದೆ ವಿಚಾರಣೆ ಎಲ್ಲ? ಅದೀಗ ಒಂದು ಸಲ ಎಸಿ ಹೋಟೆಲ್ ಇದ್ದಿತ್ತು. ಅವಾಗ ಹೇಳಿ ಸರ್, ಕೇಳಿಸ್ತಿದೆ. ಈ ಸಂಪರ್ಕ ಕಡಿತ ಆಗಿದೆ, ಮತ್ತೆ ಅವ್ರನ್ನ ನಾವು ಸಂಪರ್ಕಿಸ್ತೀವಿ. ಅಂದ್ರೆ ಅವ್ರು ಹೇಳ್ತಾ ಇದ್ರು ಪ್ರಕರಣ ಕೋರ್ಟ್ ನಲ್ಲಿದೆ. ವಾಪಸ್ ಏಕಾಏಕಿಯಾಗಿ ಮಧ್ಯಾಹ್ನ ಸಂದರ್ಭದಲ್ಲಿ ಬಂದು ದೃಶ್ಯದಲ್ಲಿ ಗಮನಿಸಬಹುದು, ಮಹಿಳೆಯರಿದ್ದಾರೆ. ಕೋರ್ಟ್ನಲ್ಲಿರೋ ಸಂದರ್ಭದಲ್ಲಿ ಒಂದಿಷ್ಟು ನಿಯಮಗಳನ್ನ ಪಾಲಿಸಬೇಕು. ಅದನ್ನು ಬಿಟ್ಟು ಬೇಲಿ ಒಡೆಯೋದು ಅಥವಾ ಜಾಗಕ್ಕೆ ನುಗ್ಗೋದು, ಮಹಿಳೆಯರ ಮೇಲೆ ಕೈಯಲ್ಲಿ ಕತ್ತಿ ಬೇರೆ ಇದೆ, ಆ ಬೇಲಿ ತೆಗಿತಿದ್ರೋ ಮತ್ತೊಂದು ಮಗದೊಂದಾದ್ರೂ ಕೂಡ ಆಕ್ರಮಣಕಾರಿಯಾದಂಥ ಬೆದರಿಕೆಗಳನ್ನ ಹಾಕ್ತಾ ಮಹಿಳೆಯರ ಮೇಲೆ ಯಾಕೆ ಈ ರೀತಿಯಾದಂಥ ದೌರ್ಜನ್ಯ ಮಾಡಿದ್ರೆ ಗೊತ್ತಾಗ್ತಿಲ್ಲ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮತ್ತೆ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ, ಈಗ ಕೋರ್ಟ್ ನಲ್ಲಿ ಏನಿದೆ, ಯಾವ ರೀತಿಯಾಗಿ ವಿಚಾರಣೆ ಆಗ್ತಿದೆ ಅಂತ? ಈಗ ಕೋರ್ಟ್ ಅಲ್ಲಿ ಅಂದ್ರೆ ಈಗ ಒಂದ್ಸಲ ಎಸಿ ಕೋರ್ಟ್ ಅಲ್ಲಿ ಇದಾಗಿದೆ, ಅವ್ರ ಗಣಿ ಚೀಟಿ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ಒಂದ್ಸಲ. ಈಗ ನಾವು ಪುನಃ ಈಗ ಹೈಕೋರ್ಟಿಗೆ ಅಪ್ಲೈ ಮಾಡಿದ್ದೀವಿ. ಅಂದ್ರೆ ಈಗ ಏಕಾಏಕಿಯಾಗಿ ಈಗ ಹಲ್ಲೆ ಮಾಡೋದಕ್ಕೆಲ್ಲ ಬಂದ್ರಲ್ಲ, ಅವ್ರ ವಾದ ಏನು, ಅವ್ರು ಏನ್ ಹೇಳ್ತಿರೋದು ಈಗ ಅಂತ? ಅದು ಇದು ನಮ್ಮ ಜಾಗ, ನೀವು ಇಲ್ಲಿ ಇರಂಗಿಲ್ಲ, ನಿಮ್ ಮನೆ ಇದೆ, ಅದನ್ನೆಲ್ಲ ಡೆಮಾಲಿಷ್ ಮಾಡ್ತೀರಿ ಅಂತ ಹೇಳುದು ಅವ್ರಿಗೆ. ನೀವ್ ಎಷ್ಟು ವರ್ಷದಿಂದ ಕೃಷಿ ಮಾಡ್ಕೊಂಡು ಅಲ್ಲೇ ವಾಸವಾಗಿದ್ದೀರಾ, ನೀವೇನ್ ಹೇಳ್ತೀರಾ ಅಂತ ಇದ್ರ ಬಗ್ಗೆ? ನಾವು ಸುಮಾರು 70-80 ವರ್ಷದಿಂದ ಇಲ್ಲ ಇತ್ತು ಗೆದ್ದೆ ಎಲ್ಲ ಮಾಡ್ಕೊಂಡು. ಅವ್ರು ಹೇಳುದು ಇದು ನಮ್ಮ ಜಾಗ, ನಮ್ಮ ಹೆಸರಲ್ಲಿದೆ, ನಮ್ಗೆ ಬಿಟ್ಟು ನೀವು ಬಿಟ್ಟು ಏನೋ ಅಷ್ಟೇ. ಇದು ಯಾವಾಗ ನಡೆದಿದ್ದು? ನಾವಿವಾಗ ಗಮನಿಸ್ತಿದ್ದೀವಲ್ಲ, ಬೇಲಿ ಎಲ್ಲ ಕೀಳ್ತಾ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಮತ್ತೆ ಮಹಿಳೆಯರ ಮೇಲೂ ಕೂಡ ಆತ ಆಕ್ರಮಣಕಾರಿಯಾಗಿ ವರ್ತನೆ ಮಾಡ್ತಿರೋ ಈ ವಿಡಿಯೋ ಇದೆಯಲ್ಲ, ಇದು ಯಾವಾಗ ನಡೀತು, ಏನ್ ನಡೀತು? ನಂತರ ಏನಾದ್ರೂ ಅವ್ರ ಮೇಲೆ ಕಂಪ್ಲೇಂಟ್ ಏನಾದ್ರು ಕೊಟ್ರ ನೀವು? ಏನಾಯ್ತು ಅಂತ? ಇದು ನಿನ್ನೆ 1:30 ಟೈಮ್, ಊಟದ ಟೈಮಿಗೆ ಮಧ್ಯಾಹ್ನ 1:30ಗೆ ಆಗಿದ್ದು. ಅವಾಗ ಅವರು ಬಂದು ಇದು ನಮ್ಮ ಮನೆ, ನೀವು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿದಾಗ ಅಮ್ಮ ಇದ್ದಿದ್ರೆ ಅವ್ರದ್ದ ಮೈಯೆಲ್ಲ ಕೈ ಎಳೆದು ಅವಾಗ ಅಮ್ಮಂಗ್ ಕೂಗಿ ಹಾಕಿದ್ರೆ ಒಳಗಡೆ ಇದ್ದಿದ್ರೆಲ್ಲ ಬಂದ್ರು ಹೊರಗಡೆ. ಅವಾಗ ಅವ್ರು ಬಂದಿದ್ ನೋಡಿ ಸೀದಾ ಗದ್ದೆಗೆ ಹೋದ್ರ ಮೇಲೆ ಅವರ ತಂದೆ ಬಂದ್ರು, ಇಬ್ರು ಬಂದಿದ್ರು, ತಂದೆ ಮತ್ತೆ ಮಗ ವಸಂತ ಶೆಟ್ಟಿ ಮತ್ತೆ ಅವ್ರ ಮಗ ಅಕ್ಷಯ್ ಶೆಟ್ಟಿ. ಬಂದಾದೆ ಒಬ್ರು ಗೆದ್ದೆ ಹಾಳು ಮಾಡುದು, ಒಬ್ರು ನಾವು ಮಾಡಿದ್ದ ಬೇಲಿಯನ್ನ ಹಾಳು ಮಾಡಿ. ನಾವು ಅದಕ್ಕೆ ಕೇಳಕ್ ಹೋದಾಗ ಅವ್ರು ಹೇಳಿದ್ರು ಇದು ನಾವು ಮಾಡಿದ್ದು, ನಮ್ಮ ಜಾಗ ಅಂತ ಹೇಳಿ ಅವಾಗ ನಾವು ಪುನಃ ಕ್ವಶನ್ ಹಾಕಿದಾಗ ನಮ್ಮ ಮೇಲೆ ಹಲ್ಲೆ ಮಾಡ್ಬಿಟ್ರು. ಈಗ ಕರ್ನಾಟಕ ನ್ಯೂಸ್ ಬ್ಯೂಟ್ ಮೂಲಕವಾಗಿ ಇವ್ರ ಮೇಲೆ ಏನ್ ಕ್ರಮ ಆಗ್ಬೇಕು ಅಂತ ನೀವು ಹೇಳ್ತೀರಾ ಅಂತ? ಅವ್ರಿಗೆ ತುಂಬಾ ಶಿಕ್ಷೆ ಆಗ್ಬೇಕು ಸರ್. ನಮ್ಗೆ ಇಲ್ಲ ಆಗ್ತಾ ಇಲ್ಲ, ಹೈಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ. ಎಸ್ ಇಲ್ಲಿ ನೋಡಿ ನೋಡಿ
ವಾರಕ್ಕೊಂದ್ಸಲ ಬರುವುದು ಹೆದರ್ಸುದು ಹೋಗುದು. ಆದ್ರೆ ನಿನ್ನೆ ಮಾತ್ರ ಕೊತ್ತಿ ತಕ ಹಾರಿ ತಕ ಬಂದ ಹಲ್ಲೆ ಮಾಡಿದ್ರು. ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಿ ಈ ಬಗ್ಗೆ ಪೊಲೀಸರ ಗಮನಕ್ಕೆ ತಂದ್ರಾ? ಹಾ ಪೊಲೀಸ್ ಆಗಿದ್ದೇವೆ. ಈಗ ನಮ್ಗೆ ನಿನ್ನೆ ಹಲ್ಲೆ ಆದಾಗ ಹಾಸ್ಪಿಟಲ್ ಅಡ್ಮಿಟ್ ಮಾಡಿತ್ತು. ಕೇಸ್ ಆಗಿದೆ, ಈಗ ನಡೀತಾ ಇದೆ ಈಗ. ಎಸ್, ಥ್ಯಾಂಕ್ ಯು ಗುರುರಾಜ್ ಅವರೇ. ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ದೌರ್ಜನ್ಯಕ್ಕೊಳಗಾಗಿರುವಂಥ ಕುಟುಂಬದವ್ರು ಹೇಳ್ತಾ ಇದ್ದಿದ್ದಷ್ಟೇ, ನಿನ್ನೆ ಮಧ್ಯಾಹ್ನ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ. ಒಂದ್ ಕಡೆ ಕೇಸು ಕೋರ್ಟ್ನಲ್ಲಿ ಇದೆ, ಆ ಸಂದರ್ಭದಲ್ಲಿ ಮಹಿಳೆಯರಿರೋ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕೈಯಲ್ಲಿ ಮಾರಕ ವಸ್ತುಗಳನ್ನ ಹಿಡ್ಕೊಂಡು ಬೇಲಿ ತೆಗೆದು ಬರೋದು ನಿಜಕ್ಕೂ ಆತಂಕಕಾರಿ. ಸದ್ಯ ಪ್ರಕರಣ ದಾಖಲಾಗಿದೆ, ಮುಂದೆ ಏನೇನ್ ಕ್ರಮ ಆಗುತ್ತೆ ಕಾದ್ ನೋಡ್ಬೇಕು. ನಿನ್ನ ಜಾಗ ಅಂತ ನೀನ್ ತೋರಿಸ್ಬೇಕು.